ಬಾಗಿಲು ತಾಲೂಕಿನ ನಮ್ಮ ತಾಲೂಕಿನ ಮೇಲಾಗಣೆ ಗ್ರಾಮದ ನಮ್ಮ MC ನೀಲಕಂಠೇಗೌಡ ಸ್ಥಿತಿ ನಮ್ಮ ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಆತ್ಮಶಾಂತಿಗೆ ಶಾಂತಿ ಸಿಗಲಿ, ಒಳ್ಳೇದಾಗ್ಲಿ, ಮತ್ತೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಮ್ದು ಮಾವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣ ಅವರು ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರ ಅವರ ಒಂದು ಸೂಚನೆ ಮೇರೆಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಕಾಂಗ್ರೆಸ್ ಆಫೀಸ್ನಲ್ಲಿ ಕೂಡ ಪುಣ್ಯತಿಥಿಯನ್ನು 3 ಗಂಟೆಗೆ ಆಚರಣೆ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಅಲ್ಲಿಗೆ ಬರಬೇಕಾಗುತ್ತೆ. ನಾವು ಒಂದು ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ಮ ಪಕ್ಷಕ್ಕೆ ಒಂದು ಬಲ ತಂದುಕೊಂಡಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರನ್ನು ಕಳೆದುಕೊಂಡು 1 ವರ್ಷ ಆಗಿದೆ. ಒಂದು ಇವತ್ತು ಅದು ಜ್ಞಾಪಕಾರ್ಥವಾಗಿ ನಮ್ಮ ಎಲ್ಲ ಒಂದು ನಾಯಕರು ಕೂಡ ಸೇರಿ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಕೂಡ ಅದನ್ನ ಪುಣ್ಯ ಸ್ಮರಣೆಯನ್ನು ಮಾಡಬೇಕು, ಎಲ್ಲರೂ ಬರಬೇಕು ಅಂತ ಹೇಳ್ತಾ ಅದಕ್ಕೆ ಚಿರಕ್ಷಣೆಯಾಗಿ ಅದಕ್ಕೆ ಒಳ್ಳೆ ಸ್ವರ್ಗಕ್ಕೆ ಹೋಗ್ಲಿ ಅಂತೇಳಿ ಬಯಸಿ ನಮ್ಮ ಒಂದು ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ 2 ಮಾತನಾಡಿ ನಮಸ್ಕಾರ ಮಾಡ್ತಾ ಇದ್ವಿ. ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಇವತ್ತು ನಮ್ಮ ನೀಲಕಂಠೇಗೌಡರು ನಿಧನರಾಗಿ 1 ವರ್ಷ ಆಗಿರುತ್ತದೆ. ಅವರ ವರ್ಧಂತಿಯನ್ನು ಇವತ್ತು ತಾರೀಕು 10/3/2026ರಲ್ಲಿ ಮುಳುಬಾಲಲ್ಲಿ ಆಚರಿಸ್ತಾ ಇದ್ದೀವಿ. ಇವರ ಮುಖಾಂತರ ನಮ್ಮ ಆದಿನಾರಾಯಣರವರು ಹಾಗೂ ಅಮರಲಾರವರ ಮೇರೆಗೆ ಅವರ ಸೂಚನೆಯಂತೆ ಇವತ್ತು ಅವರ ವರ್ಧಂತಿಯನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ಮುಳುಬಾಲ್ ಟೌನಲ್ಲಿ KEB ಸರ್ಕಲಲ್ಲಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಶಾಂತಿ, ನೆಮ್ಮದಿ, ಸುಖ ಶಾಂತಿ ಇದೆ ದೊರೆಯಬೇಕೆಂದು ನಾವು ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಮತ್ತು ಅವರ ಕುಟುಂಬಕ್ಕೂ ಶಾಂತಿ, ನೆಮ್ಮದಿ ಹಾಗೂ ಅವರು ಎಲ್ಲದರಲ್ಲೂ ಮುಂದಕ್ಕೆ ಬರಬೇಕಂತ ನಾವು ಅವ್ರನ್ನ ದೇವ್ರನ್ನ ಪ್ರಾರ್ಥಿಸ್ತಾ ಇರ್ತೀವಿ. ಹಾಗೂ ನಮ್ಮ ನೀಲಕಂಠೇಗೌಡರು ಆವನಿ ಬ್ಲಾಕ್ ಅಧ್ಯಕ್ಷರಾಗಿ ಹಾಗೂ DC ಬ್ಯಾಂಕ್ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿರ್ತಾರೆ. ಅವರದೆಲ್ಲ ನಡೆಸ್ಕೋಬೇಕು. ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ನಾವು ಇವತ್ತು ಅವ್ರನ್ನ ಸುಖ ಶಾಂತಿ ನೆಮ್ಮದಿ ಕೋರ್ತಾ ಈ 4 ಮಾತುಗಳನ್ನ ಆಡಲು ಅವಕಾಶ ಕೊಟ್ಟ ಪರಿಸ್ಥಿತಿಯನ್ನು ನೆರವೇರಿಸ್ತಾ ಇದ್ದೀವಿ. ದಿನ ನಮ್ಮ ನಿಕಟಪೂರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ MC ನೀಲಕಂಠಣ್ಣನವರ 1 ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಏಕಾಏಕಿ ನಾವು ಈ ಕಾರ್ಯಕ್ರಮ ಮಾಡಬೇಕು ನಮಗೆ ವಾಟ್ಸಪ್ ಮುಖಾಂತರ ಗೊತ್ತಾಯಿತು. ಒಂದು ಬ್ಯಾನರ್ ರೆಡಿ ಮಾಡಿಸಿ ಇವತ್ತು ನಮ್ಮ ಈ ನಗರದ KEB ವೃತ್ತದಲ್ಲಿ ಒಂದು ಬರೀ ಫೋನ್ಗಳ ಮುಖಾಂತರ ಈ ಕೆಲವೇ ನಿಮಿಷಗಳಲ್ಲಿ ಸುಮಾರು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ನಾಯಕರುಗಳು, ನಮ್ಮ ಗುಂದಳ್ ಮಂಜಣ್ಣ ಇರ್ಬೋದು, ನಮ್ಮ ಸುಹಾಸಣ್ಣವ್ರು ಇರ್ಬೋದು, ಕೆಲವೇ ನಿಮಿಷಗಳಲ್ಲಿ ನಮ್ಮ ನಾಯಕರೆಲ್ಲ ನಮ್ಮ ಜಮ್ನಳ್ಳಿ ಕೃಷ್ಣನ್ ಇರ್ಬೋದು, ನಮ್ಮ ಮೀಸಾಲ್ ಕೃಷ್ಣನ್ ಇರ್ಬೋದು, ನಮ್ಮ ರಫೀಕಣ್ಣ, ನಮ್ಮ ರಂಗಣ್ಣ, ನಮ್ಮ ಬೀಡಾ ಬಾಬಣ್ಣ, ಎಲ್ಲರೂ ಇವತ್ತು ನಮ್ಮ ಚಾಂದ್ ಪಾಷಾ ಇರ್ಬೋದು, ನಮ್ಮ ಆರ್ಮಿ ಪ್ರೆಸಿಡೆಂಟ್ ಪಾಷಾ ಅವರು ಇರ್ಬೋದು, ಎಲ್ಲರೂ ಕಾರ್ಯಕರ್ತರು ಕೆಲವೇ ನಿಮಿಷಗಳಲ್ಲಿ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಂಗಣ್ಣ ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ಸಿನ ನಿರ್ದೇಶಕರಾಗಿ, ನಮ್ಮ PLD ಬ್ಯಾಂಕ್ನ ಅಧ್ಯಕ್ಷರಾಗಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಅವ್ರಿಗೆ ಒಂದು ಕಾರ್ಯಕ್ರಮ, ಒಂದು ಪುಣ್ಯಸ್ಮರಣ ಕಾರ್ಯಕ್ರಮ ಮಾಡಬೇಕಂತ ಕೆಲವೇ ಕ್ಷಣಗಳಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ನೆರವೇರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಕೂಡ ನಾನು ಫೋನ್ ಮುಖಾಂತರ ಹೇಳಿದ್ದಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನೀಲಕಂಠಣ್ಣ ಅವರ ಜೀವಿತಾವಧಿಯಲ್ಲಿ ಅಂದರೆ ಅವರು ಇದ್ದ ಸಂದರ್ಭದಲ್ಲಿ ಜನರಿಗೆ ಸುಮಾರು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಹೆಣ್ಮಕ್ಳಿಗೆ ಸಾಲ ಸೌಲಭ್ಯ ಇರ್ಬೋದು, ತಾಲೂಕ್ ಪಂಚಾಯತಿ ಅಭಿವೃದ್ಧಿ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿರೋದಿರ್ಬೋದು, ಎಲ್ಲ ರೀತಿಯಲ್ಲಿ ಅವ್ರ ಸಹಕಾರ ಮತ್ತು ಅವ್ರ ಶ್ರಮ ಪಟ್ಟಿರೋದಕ್ಕೆ ಇವತ್ತು ಅವ್ರಿಗೆ ನಾವು ನೆನೆಸ್ಕೊತಾ ಇದ್ದೀವಿ. ಅವ್ರಿಗೆ ದೇವರು ಆ ರಂಜಾನ್ ತಿಂಗಳಲ್ಲಿ ಅವರು ತೀರ್ಕೊಂಡ್ರು. ರಂಜಾನ್ ತಿಂಗಳಲ್ಲೇ ಅವ್ರಿಗೆ, ಈ ಪವಿತ್ರ ತಿಂಗಳಲ್ಲಿ ಅವ್ರದ್ದು 1 ವರ್ಷ ಪೂರೈಸ್ತಾ ಇದೆ. ದೇವರು ಅವ್ರಿಗೆ ಸ್ವರ್ಗ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲರೂ ಕೂಡ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ನಮ್ಮ ನಾಯಕರುಗಳಿಗೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.